ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜ್ಞಾನವನ್ನು ಅಭ್ಯಾಸ ಮಾಡುವುದು ಹೇಗೆ ಅಂತ ನೋಡ್ತಾ ಹೋಗೋಣ. ಹಾಗೆಯೇ ಈ ವಿಡಿಯೋವನ್ನು ಕೇಳ್ತಾ ನೀವು ಕೂಡ ಇದರ ಒಂದು ಅಭ್ಯಾಸವನ್ನು ಈಗಲೇ ಶುರು ಮಾಡಿ. ಮೊದಲನೇದಾಗಿ ಒಂದು ಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ. ನೀವು ಧ್ಯಾನ ಮಾಡುವಾಗ ಯಾವುದೇ ಅಡಚಣೆಗಳಿಲ್ಲದ ಶಾಂತ ಸ್ಥಳವನ್ನು ಆರಿಸಿಕೊಳ್ಳಿ. ತದನಂತರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಬೆನ್ನು ಮೂಳೆ ನೇರವಾಗಿ ಇಟ್ಟುಕೊಂಡು ಆರಾಮದಾಯಕ ಭಂಗಿಯಲ್ಲಿ ಕುಳಿತುಕೊಳ್ಳಿ. ಮುಂದೆ ನಿಮ್ಮ ಉಸಿರಾಟದ ಮೇಲೆ ಗಮನವನ್ನು ಹರಿಸಿ. ನಿಮ್ಮ ಉಸಿರಾಟದ ಮೇಲೆ ಗಮನವನ್ನು ಕೇಂದ್ರೀಕರಿಸಿ. ಉಸಿರಾಟ ಮಾಡುವಾಗ ಒಳ ಹೋಗುವುದನ್ನು ಮತ್ತು ಉಸಿರು ಹೊರಗೆ ಬರುವುದನ್ನು ಗಮನಿಸಿ. ಆಲೋಚನೆಗಳನ್ನು ಬಂದಾಗ ಅದರ ಮೇಲೆ ಗಮನ ಕೊಡದೆ ನೀವು ನಿಮ್ಮ ಗಮನವನ್ನು ಮತ್ತೆ ಉಸಿರಾಟಕ್ಕೆ ತಂದುಕೊಳ್ಳಿ. ದಿನನಿತ್ಯ ಅಭ್ಯಾಸ ಮಾಡಿ. ಪ್ರತಿದಿನ ಕೆಲವು ನಿಮಿಷಗಳ ಕಾಲ ಜ್ಞಾನವನ್ನು ಅಭ್ಯಾಸ ಮಾಡುವುದರಿಂದ ನಿಮಗೆ ಉತ್ತಮ ಫಲಿತಾಂಶಗಳು ದೊರಕುವಂಥದ್ದು. ಜ್ಞಾನವು ಕೇವಲ ಮಾನಸಿಕ ಅಭ್ಯಾಸವಲ್ಲ, ಬದಲಾಗಿ ನಮ್ಮನ್ನು ಆಧ್ಯಾತ್ಮಿಕ ಉನ್ನತಿಗೆ ಕರೆದೊಯ್ಯುವ ಒಂದು ಶಕ್ತಿಯುತ ಸಾಧನವಾಗಿದೆ. ಥ್ಯಾಂಕ್ ಯು. ಈಗ ನೀವು ಇದನ್ನು ಒಂದು 2 ನಿಮಿಷ ಧ್ಯಾನವನ್ನು ಶುರು ಮಾಡಿ. ನಿಮ್ಮ ಬೆನ್ನು ಮೂಳೆ ನೇರವಾಗಿ ಇಟ್ಟುಕೊಳ್ಳಿ. ಈಗ ನಿಮ್ಮ ಉಸಿರಾಟದ ಕಡೆ ಗಮನವನ್ನು ಹರಿಸಿ. ಆಲೋಚನೆಗಳು ಬಂದಾಗ ಅದನ್ನು ಅವಾಯ್ಡ್ ಮಾಡಿ ನಿಮ್ಮ ಉಸಿರಾಟದ ಕಡೆಗೆ ಗಮನವನ್ನು ತಂದುಕೊಳ್ಳಿ. ನಿಮ್ಮ ಕೈಯನ್ನು ಉಜ್ಜಿಕೊಂಡು ನಿಮ್ಮ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ ಮತ್ತು ನಿಧಾನವಾಗಿ ನಿಮ್ಮ ಕಣ್ಣನ್ನು